ಕೋಗಿಲು ಲೇಔಟ್ ಬಳಿ ಅಕ್ರಮ ಮನೆಗಳ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಕೀರ್ ಕಾಲೋನಿ ವಸೀಂ ಬಡಾವಣೆಯಲ್ಲಿ ಮನೆ ನಿರ್ಮಾಣ ಮಾಡಲಾಗುತ್ತಾ? ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿದೆ ಬಿಜೆಪಿ. ಇಲ್ಲೆಲ್ಲ ಯಾವಾಗ ಮನೆಗಳು ಕಟ್ಟಲಾಯಿತು? ಎಷ್ಟು ವರ್ಷಗಳಾಯ್ತಪ್ಪ ಇಲ್ಲಿ ಮನೆಗಳನ್ನು ಕಟ್ಕೊಂಡು? 20 ವರ್ಷ 30 ವರ್ಷ ಅಂತ ಹೇಳ್ತಾ ಇದ್ದಾರಲ್ಲ, ನಿಜನಾ ಇದು ಅಂತ ಒಂದು ಸತ್ಯ ಶೋಧನಾ ಸಮಿತಿ, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ರಚನೆ ಮಾಡಿರೋದು ಬಿಜೆಪಿ. ಸಮಿತಿ ರಚನೆ ಮಾಡಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಈಗ ಮನೆ ನೆಲಸಮ ಮಾಡಿರುವ ಬಗ್ಗೆ ವರದಿ ತಯಾರಿಸಿ ಮೊದಲು ಅಂತ ಸೂಚನೆ ಕೂಡ ಹೋಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಕಡೆಯಿಂದ. ಕ್ರೀಡಿಸ್ಕೊಳ್ಳೋಕೆ ರಾಕೇಶ್, ಬಿಜೆಪಿ ನಿಯೋಗ ಅಶೋಕ್ ಸಾರಥ್ಯ ಆಯಿತು, ಅಶ್ವಥ್ ನಾರಾಯಣ ಅವರು ಇದ್ದರು, ಈ ಕಡೆ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದರು. ಅವರೆಲ್ಲ ಬಂದಾಗ ಅವ್ರಿಗೆ ಮೇಲು ನೋಟಕ್ಕೆ ಅಲ್ಲಿನ ನಿವಾಸಿಗಳು ಮಾತನಾಡಿದಾಗ ನಿವಾಸಿಗಳು ಏನು ಮಾತಾಡಿದ್ದಾರೆ? ಅವರು 30 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ ಅಂತಾರೆ, ನಮ್ಮದು ಕಾರ್ಡ್ ಇದೆ, ವಿದ್ಯುತ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ, ನೀರು ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ, ಆಧಾರ್ ಕಾರ್ಡ್ ಇದೆ, ಈ ಥರ ಎಲ್ಲ ಮಾತಾಡ್ತಾರಲ್ಲ. ಎಲ್ಲರ ಬಳಿಯೂ ಆಧಾರ್ ಕಾರ್ಡ್ ಇದೆಯಾ? ಪವರ್ ಕನೆಕ್ಷನ್ ಎಲ್ರಿಗೂ ಸಿಕ್ಕಿತ್ತಾ? ಅಲ್ಲಿ ನೀರು ಕನೆಕ್ಷನ್ ಕತೆ ಏನು? ಕಂದಾಯ ಕಟ್ಕೊಂಡಿದ್ದಾರಾ? ನಿಜವಾಗಿಯೂ 30 ವರ್ಷಗಳಿಂದ ಇದ್ದರೆ ಅಶೋಕ್ ಅವರೇ ಅಲ್ಲಿ ಗೂಗಲ್ ಮ್ಯಾಪ್, ನಾವು ಹೇಳಿದ್ದೀವಿ ಇದನ್ನು, ಗೂಗಲ್ ಮ್ಯಾಪಲ್ಲಿ ತೋರಿಸಿ. ಗೂಗಲ್ ಮ್ಯಾಪಲ್ಲಿ ಪೂರ್ತಿ ಎಲ್ಲ ಗ್ರೀನ್ ಇತ್ತಲ್ಲಿ. 1 ವರ್ಷ 2 ವರ್ಷದ ಹಿಂದೆ ಗೂಗಲ್ ಮ್ಯಾಪ್ ತೊಗೊಂಡ್ರೆ ಅವಾಗ ಮಾತ್ರ ಬರೀ ಮನೆಗಳು ಕಟ್ಕೊಂಡ್ರೆ ಇದೆಯಲ್ಲ, ಏನು ಕಥೆ ಇದು ಅಂತ. ಹೌದು ರಮಕಾಂತ್, ಬಿಜೆಪಿಯವರ ಆರೋಪಕ್ಕೆ ತಮ್ಮ ದಾಖಲೆಗಳನ್ನು ಅವರು ಕೊಡ್ತಾ ಇದ್ದಾರೆ. ಆದರೆ ಅಲ್ಲಿದ್ದಂಥ ನಿವಾಸಿಗಳು ಹೇಳ್ತಿರೋ ಮಾತೇ ಬೇರೆ. ನಾವು ಹೊರ ದೇಶದವರಲ್ಲ, ನಾವು ಅನ್ಯ ರಾಜ್ಯದವರು, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ಹೀಗೆ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ಇಲ್ಲಿ ನೆಲೆ ನಿಂತಿದ್ದೇವೆ. ನಮಗೆ ಇಲ್ಲಿನದೇ ಆದಂಥ ರೇಷನ್ ಕಾರ್ಡ್ ಇದೆ, ಕರೆಂಟ್ ಇಲ್ಲಿನ BBMP ಇಂದಲೇ ನಮಗೆ ಸ್ಯಾಂಕ್ಷನ್ ಆಗಿತ್ತು. ಸೊ ಬೇಸಿಕ್ ಇಲ್ಲೇನೇನು ಬೇಕಿತ್ತು ಅದೆಲ್ಲವನ್ನು ನಾವು ಇಟ್ಕೊಂಡಿದ್ದೇವೆ. ನಮ್ಮನ್ನ ಅಕ್ರಮವಾಸಿಗಳು ಅಂತೇಳಿ ಇಲ್ಲಿನವರು ಘೋಷಣೆ ಮಾಡ್ತಿದ್ದಾರೆ, ಅಥವಾ ಇಲ್ಲಿ ಸರ್ಕಾರ ಈಗ ಕ್ರಮ ತೆಗೆದುಕೊಂಡು ಮನೆಯನ್ನು ಹೊಡೆಯುವ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಇದು ಸರಿಯಲ್ಲ ಅನ್ನುವಂತಹ ಆರೋಪವನ್ನ ದೂರನ್ನು ಹೇಳ್ಕೊಳ್ತಿದ್ದಾರೆ. ಬಿಜೆಪಿ ತಂಡ ಹೋದ ಸಂದರ್ಭದಲ್ಲೂ ಕೂಡ ಇಂತಹ ಪ್ರಶ್ನೆಗಳು ಬಂದಾಗ ಸಮರ್ಪಕ ಉತ್ತರ ಕೊಡುವುದಕ್ಕೆ ಆ ನಿವಾಸಿಗಳು ತಡವರಿಸ್ತಾ ಇದ್ದಿದ್ದು ಬಿಜೆಪಿಯವರು ಮಾಡಿದಂತಹ ಅಕ್ರಮವಾಸಿಗಳು ಅನ್ನುವಂಥ ಸಂಬಂಧಪಟ್ಟಂತೆ ಆರೋಪ ಏನಿತ್ತು ಅದಕ್ಕೆ ಪೂರಕವಾಗುವಂಥ ಸನ್ನಿವೇಶ ಕೂಡ ಇತ್ತು. ಅಂದರೆ ಒಟ್ಟಲ್ಲಿ ಎರಡೂ ರೀತಿಯಂಥ ಆರೋಪಗಳಿಗೆ ಆಧಾರ ಕೊಡುವಂತಹ ಎರಡೂ ವರ್ಗದ ನಿದರ್ಶನಗಳು ಕೂಡ ಅಲ್ಲಿ ದಾಖಲಾಗಿದೆ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದಾಗ ಇಲ್ಲಿ ಸರಿಸುಮಾರು 10 ವರ್ಷಗಳಿಗೂ ಹೆಚ್ಚು ಕಾಲಗಳ ಹಿಂದೆ ನಿಂತಹ ಮನೆಗಳು ಇವು ಅನ್ನೋದಕ್ಕೆ ಒಂದಷ್ಟು ದಾಖಲೆಗಳು ಸಿಕ್ಕಿದೆ. ಆದರೆ ಬಿಜೆಪಿಯವರು ಹೇಳಿದ ಪ್ರಕಾರ ಸ್ಯಾಟಲೈಟ್ ಇಮೇಜಿನ ಇದರಲ್ಲಿ ಇದು ಕೇವಲ 5-6 ವರ್ಷಗಳ ಹಿಂದೆ ನಿರ್ಮಿತವಾದಂತಹ ಮನೆ ಅನ್ನುವಂಥದ್ದು ಇದೆ. ಯಾರು ಇವರನ್ನ ಇಲ್ಲಿಗೆ ತಂದರು, ಯಾಕೆ ತಂದರು, ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಇವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಸರ್ಕಾರದ ದಾಖಲೆಗಳ ಪ್ರಕಾರ ತಾವು ಹೇಳಿದಾಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಒದಗಿಸಬೇಕು ಅಂದಾಗ ಅದಕ್ಕೆ ಒಂದಷ್ಟು ದಾಖಲೆಗಳು ಬೇಕು. ಅದಿಲ್ಲದ ಹೊರತಾಗಿ ವಿದ್ಯುತ್ ಆಗಲಿ ಅಥವಾ ಬೇರೆ ಬೇರೆ ಸೌಲಭ್ಯಗಳು, ನೀರಿನ ಸೌಲಭ್ಯಗಳನ್ನ ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಅವೆಲ್ಲವೂ ಇದೆ ಅನ್ನೋದ್ರಿಂದಾಗಿ ಹಿಂದಿದ್ದ ಸರ್ಕಾರಗಳ ಅವಧಿಯಲ್ಲೇ ಕೂಡ ಈ ಬೆಳವಣಿಗೆ ಆಗಿದೆ. ಈಗ ಭೂಮಿಯನ್ನು ಕಂಡುಹಿಡಿದ ಬಳಿಕ ಅಲ್ಲಿರುವಂತಹ ಒತ್ತುವರಿ ತರವನ್ನು ಮಾಡಲಾಗ್ತಿದೆ ಅನ್ನೋದಷ್ಟು ಸತ್ಯವಾಗಿ ಕಂಡುಕೊಂಡಿದೆ. ಸರ್ಕಾರ ಈ ಸಂಬಂಧಪಟ್ಟ ಹಾಗೆ ಸರ್ವೆ ಕಾರ್ಯವನ್ನು ಕೈಗೊಂಡಿದೆ. 200ಕ್ಕೂ ಹೆಚ್ಚು ಮನೆಗಳು ನೆಲಸಮ ಮಾಡಿದ್ದಾರೆ. ಉಳಿದಂಥವುಗಳಿಗೆ ಅಂದರೆ 36 ಎಕರೆ ಪ್ರದೇಶದಲ್ಲಿರುವಂತಹ ಮನೆ ತೆರವಿಗೆ ಆದೇಶವನ್ನು ಕೊಡಲಾಗಿದೆ. ಅವು ಉಳಿದಂತಹ ಭಾಗದಲ್ಲಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅವಾಗ ಬ್ರೇಕ್ ಹಾಕಿ ಸರ್ವೆ ನಡೆಸಿ ಯಾರು ಮೂಲ ನಿವಾಸಿಗಳು, ಕರ್ನಾಟಕದವರು ಯಾರು, ಇಲ್ಲಿ ಪ್ರದೇಶಕ್ಕೆ ಸೇರಿದವರು ಯಾರು ಅನ್ನೋದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅದಾದ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಸರ್ಕಾರ ಹೇಳ್ಕೊಂಡಿದೆ. ಇನ್ನೊಂದು ಕಡೆ ಬಿಜೆಪಿಯವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ರಹವನ್ನ ಮಾಡಿದ್ದು, ಅನ್ಯ ದೇಶದ ನಿವಾಸಿಗಳು ಇಲ್ಲಿ ನೆಲೆಸಿರಬಹುದು, ಬಾಂಗ್ಲಾದೇಶದವರು, ರೋಹಿಂಗ್ಯಾಗಳು ಬಂದಿರಬಹುದು ಅನ್ನುವಂಥ ಆತಂಕ ನಮ್ಮಲ್ಲಿದೆ. ಹೀಗಾಗಿ NIA ತನಿಖೆಯನ್ನು ಮಾಡಿಸಿ, NIA ತನಿಖೆ ಬರುವವರೆಗೂ ಕೂಡ ಇವರಿಗೆ ಪ್ರತ್ಯೇಕವಾದಂತಹ ವಸತಿ ವ್ಯವಸ್ಥೆಯನ್ನಾಗಲಿ ಅಥವಾ ವಾಸ ವ್ಯವಸ್ಥೆಯನ್ನಾಗಿ ಮಾಡಿಕೊಡಬಾರದು, ಇಲ್ಲಿರುವವರ ಬಗ್ಗೆ ನಿಗಾ ವಹಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದೆ. ಜೊತೆಗೆ ಸತ್ಯಶೋಧನಾ ಸಮಿತಿಯ ಮುಖಾಂತರ ವರದಿಯನ್ನು ತಯಾರಿಸಿ ಕೇಂದ್ರಕ್ಕೆ ಕೊಟ್ಟು ಇದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ನಿಲುವನ್ನು ಕೇಂದ್ರ ತೆಗೆದುಕೊಳ್ಳಬೇಕು, ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿಕೊಂಡಿದ್ದಾರೆ. ರಮಾಕಾಂತ್. ಥ್ಯಾಂಕ್ ಯು ರಾಕೇಶ್.